ಸ್ನೇಹಿತರೆ ನಮಸ್ಕಾರ. ಮೂರನೇ ಟೆಸ್ಟ್ ಪಂದ್ಯದಲ್ಲಿ ಟೀಮ್ ಇಂಡಿಯಾ ಆರ್ಭಟಕ್ಕೆ ಇಂಗ್ಲೆಂಡ್ ಧೂಳಿಪಟವಾಗಿದೆ. ವೀಕ್ಷಕರ ಯಶಸ್ವಿ ಜೈಸ್ವಾಲ್ ಹಾಗೂ ಶುಭ್ಮನ್ ಗಿಲ್ ಅವರ ಆಟಕ್ಕೆ ತತ್ತರಿಸಿದ ಆಂಗ್ಲ ಪಡೆ. ವೀಕ್ಷಕರ ರಾಜ್ಕೋಟ್ನಲ್ಲಿ ನಡೆಯುತ್ತಿರುವ ಮೂರನೇ ಟೆಸ್ಟ್ ಪಂದ್ಯದಲ್ಲಿ ಮತ್ತೊಮ್ಮೆ ಟೀಮ್ ಇಂಡಿಯಾ ತಂಡದ ಆರಂಭಿಕ ಆಟಗಾರ ಆಂಗ್ಲರ ವಿರುದ್ಧ ಭರ್ಜರಿಯಾಗಿ ಶತಕ ಸಿಡಿಸಿದ್ದಾರೆ. ವೀಕ್ಷಕರ ಎರಡನೇ ಇನ್ನಿಂಗ್ಸ್ ವೇಳೆ ರೋಹಿತ್ ಶರ್ಮಾ ಅವರು 19 ರನ್ ಗಳಿಸಿ ಔಟ್ ಆದರೂ ಕೂಡ ಯಶಸ್ವಿ ಜೈಸ್ವಾಲ್ ಅವರು 133 ಎಸೆತದಲ್ಲಿ 104 ರನ್ ಗಳಿಸಿ ಮಿಂಚಿದರು. ಹಾಗೆ ವೀಕ್ಷಕರ ಯಶಸ್ವಿ ಜೈಸ್ವಾಲ್ ಅವರ ಈ ಶತಕದ ಆಟಕ್ಕೆ ವಿಡಿಯೋಗೊಂದು ಲೈಕ್ನ ಮಾಡೋದ್ರ ಮೂಲಕ ನಿಮ್ಮೊಂದು ಅಭಿಮಾನಿತನವನ್ನು ವ್ಯಕ್ತಪಡಿಸಿ. ಹಾಗೆ ವೀಕ್ಷಕರ ಮೂರನೇ ಟೆಸ್ಟ್ ಪಂದ್ಯದಲ್ಲಿ ಟೀಮ್ ಇಂಡಿಯಾ ತಂಡದ ಪ್ರದರ್ಶನ ಹೇಗಿತ್ತು ಎಂಬುದನ್ನು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ವೀಕ್ಷಕರ ಭಾರತ ಮತ್ತು ಇಂಗ್ಲೆಂಡ್ ನಡುವಿನ ಮೂರನೇ ಟೆಸ್ಟ್ ಪಂದ್ಯದಲ್ಲಿ ಆಂಗ್ಲರ ವಿರುದ್ಧ ಭಾರತ ತಂಡವು ಬೃಹತ್ ಮುನ್ನಡೆ ಸಾಧಿಸಿದ್ದು, ಅದೇ ರೀತಿ ವೀಕ್ಷಕರ ಮೂರನೇ ಟೆಸ್ಟ್ ಪಂದ್ಯವನ್ನು ಭಾರತ ತಂಡವು ಗೆಲ್ಲುವ ತವಕದಲ್ಲಿದೆ. ವೀಕ್ಷಕರ ಇಂಗ್ಲೆಂಡ್ ತಂಡವು ಬೆನ್ ಡೆಕೆಟ್ ಶತಕದ ನೆರವಿನಿಂದ ಮೂರನೇ ದಿಂದಾಟ ಆರಂಭಿಸಿದ್ದು, ಆಂಗ್ಲರು ಭೋಜನ ವಿರಾಮದ ನಂತರ ಸಾಲು ಸಾಲು ವಿಕೆಟ್ ಕಳೆದುಕೊಂಡು ಹೋಯಿತು. ಅದೇ ರೀತಿ ವೀಕ್ಷಕರ 319 ರನ್ಗೆ ಆಂಗ್ಲರು ಆಲ್ಔಟ್ ಆಗುವ ಮೂಲಕ ಭಾರತ ತಂಡವು ಮೊದಲ ಇನ್ನಿಂಗ್ಸ್ನಲ್ಲಿ 126 ರನ್ಗಳ ಮುನ್ನಡೆ ಸಾಧಿಸಿತು. ವೀಕ್ಷಕರ ಇದಾದ ಬಳಿಕ ಎರಡನೇ ಇನ್ನಿಂಗ್ಸ್ ಆರಂಭಿಸಿದ ಟೀಮ್ ಇಂಡಿಯಾ ತಂಡವು ಯಶಸ್ವಿ ಜೈಸ್ವಾಲ್ ಅವರ ಶತಕದ ನೆರವಿನಿಂದ ಬೃಹತ್ ಮುನ್ನಡೆ ಸಾಧಿಸಿತು. ವೀಕ್ಷಕರ ಮೂರನೇ ದಿಂದಾಟದ ಅಂತ್ಯಕ್ಕೆ ಭಾರತ ತಂಡವು 51 ಓವರ್ಗಳಲ್ಲಿ 2 ವಿಕೆಟ್ ನಷ್ಟಕ್ಕೆ 191 ರನ್ ಗಳಿಸುವ ಮೂಲಕ 322 ರನ್ಗಳ ಮುನ್ನಡೆ ಸಾಧಿಸಿತು. ಇನ್ನು ವೀಕ್ಷಕರ ನಾಲ್ಕನೇ ದಿಂದಾಟಕ್ಕೆ ಬ್ಯಾಟಿಂಗ್ ಕಾಯ್ದುಕೊಂಡಿದ್ದ ಶುಭ್ಮನ್ ಗಿಲ್ ಹಾಗೂ ಕುಲ್ದೀಪ್ ಯಾದವ್ ಅವರು ಭರ್ಜರಿಯಾಗಿ ಬ್ಯಾಟಿಂಗ್ ಮಾಡಿದ್ದು, ಅದೇ ರೀತಿ ವೀಕ್ಷಕರ ಶುಭ್ಮನ್ ಗಿಲ್ ಅವರು ಎದುರಿಸಿದ 131 ಎಸೆತಗಳಲ್ಲಿ 71 ರನ್ ಸಿಡಿಸುವ ಮೂಲಕ ಶತಕದ ಹೊಸ್ತಿಲಲ್ಲಿದ್ದಾರೆ. ಇನ್ನು ವೀಕ್ಷಕರ ಕುಲ್ದೀಪ್ ಯಾದವ್ ಅವರು ಎದುರಿಸಿದ 32 ಎಸೆತಗಳಲ್ಲಿ 10 ರನ್ ಸಿಡಿಸಿದ್ದು, ಅದೇ ರೀತಿ ವೀಕ್ಷಕರ ಒಂದೆಡೆಗೆ ಶುಭ್ಮನ್ ಗಿಲ್ ಅವರಿಗೆ ಸಾಥ್ ಕೊಡುತ್ತಿದ್ದಾರೆ. ಹಾಗೆ ವೀಕ್ಷಕರ ಭಾರತ ತಂಡವು ಎರಡನೇ ಇನ್ನಿಂಗ್ಸ್ನಲ್ಲಿ 335 ರನ್ಗಳ ಮುನ್ನಡೆ ಸಾಧಿಸಿದ್ದು, ಅದೇ ರೀತಿ ವೀಕ್ಷಕರ ಇಂಗ್ಲೆಂಡ್ ಪಡೆಗೆ ಬೃಹತ್ ಗುರಿಯನ್ನು ಕೊಡುವ ಲೆಕ್ಕಾಚಾರದಲ್ಲಿದೆ. ವೀಕ್ಷಕರ ಮೊದಲ ಇನ್ನಿಂಗ್ಸ್ ಗೆದ್ದಿರುವ ಭಾರತ ತಂಡವು ಎರಡನೇ ಇನ್ನಿಂಗ್ಸ್ ವಶಪಡಿಸಿಕೊಂಡರೆ ಈ ಒಂದು ಟೆಸ್ಟ್ ಪಂದ್ಯವನ್ನು ಗೆದ್ದು ಬೀಗಲಿದೆ. ವೀಕ್ಷಕರ ನಿಮ್ಮ ಪ್ರಕಾರ ಈ ಒಂದು ಟೆಸ್ಟ್ ಪಂದ್ಯದಲ್ಲಿ ಭಾರತ ತಂಡವು ಎಷ್ಟು ರನ್ಗಳಿಂದ ಮುನ್ನಡೆ ಸಾಧಿಸಬಹುದು ಎಂಬುದನ್ನು ಕೂಡ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಇದೇ ರೀತಿ ಕ್ರಿಕೆಟ್ ನ್ಯೂಸ್ ಅಪ್ಡೇಟ್ಸ್ಗಾಗಿ ದಯವಿಟ್ಟು ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.